ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ತಪ್ಪದೆ ನಿಮ್ ಮಕ್ಕಳ ಜೊತೆಗೆ ನೋಡ್ರಿ. ಓಕೆ ಮಮ್ಮಿ, ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡಿ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ, ಇದು ಚಲೋ ಅನ್ಸಂಗಿಲ್ಲ. ಕಾಲೇಜಿಂದ ಬಂದ ತಕ್ಷಣ ಆರಾಮಾಗಿ ಒಂದ್ ತಾಸ್ ಮಲ್ಕೋಬೇಕು ಅಂತಂದ್ರೆ ಏನ್ ಕಿಟಿಪಿಟಿ ಅಂತೀನಿ, ಅದ ಕೆಲ್ಸ ಇದ ಕೆಲ್ಸ ಬೇಜಾರಾಗ್ತದ. ಮಾಡ್ಕೋ, ನೋಡಲ್ ಮುಖದ ಮೇಲೆಲ್ಲ ಹೆಂಗ್ ರಿಂಕಲ್ಸ್ ಬಂದಾವ, ಎಷ್ಟ್ ದಪ್ಪ ಆಗಿದೆ. ಒಂದ್ ಸ್ವಲ್ಪ ನೋಡ್ಕೊಂಡ್ ಏನ್ ಬ್ಯೂಟಿ ಹೆಂಗ್ ಹಾಳಾಗೈತಿ. ನನ್ ಫ್ರೆಂಡ್ಸ್ ತಾಯಂದ್ರೆಲ್ಲ ಎಷ್ಟ್ ಮಸ್ತ್ ಕಾಣಿಸ್ತಾರ ಗೊತ್ತೇನ, ಅಸಹ್ಯ ಅನಸ್ತದವ. ಅಮ್ಮ, ನಿನ್ ಜೊತೆ ನಾವ್ ಟೈಮ್ ಸ್ಪೆಂಡ್ ಮಾಡಕ್ ಆಗಂಗಿಲ್ಲ, ಮನಿಯೊಳಗ ನಿನ್ ಮುಂದ್ ಕೂಡಕ್ ಆಗಂಗಿಲ್ಲ. ನಮ್ಗ ಸಂಡೇ ಒಂದ್ ಸಿಕ್ಕಿರ್ತದ, ನಾವ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ಬೇಕು. ಮಮ್ಮಿ, ನಾ ಕೊಟ್ಟ ಸಾಮಾನ್ ಎಲ್ಲಿಟ್ಟಿ, ನೀನ ಎಲ್ಲೋ ಇಟ್ಟಿರ್ತಿದಿ, ಮರ್ತು ಬಿಡ್ತಿದಿ. ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತದ ಗೊತ್ತನ, ಏನ್ರ ಅರ್ಥ ಆಗ್ತದ ನಿನಗೆ? ಏನು ಅರ್ಥನ ಆಗಂಗಿಲ್ಲವಾ? ಈಗ ನೋಡಿದ್ರಲ್ಲ, ಇದೇ ರೀತಿಯಾದಂತ ಒಂದು ವಾತಾವರಣ ನಿಮ್ ಮನೆ ಒಳಗೂ ಇರಬಹುದು, ಅಥವಾ ನಿಮ್ ಸುತ್ತಮುತ್ತಲು ಮನೆ ಒಳಗೂ ಕೂಡ ಇರಬಹುದು. ನಿಮ್ಮ ಸರೌಂಡಿಂಗ್ ಒಳಗ್ ನೀವು ನೋಡ್ತಿರ್ತೀರಿ ಹೆಂಗ್ ವಯಸ್ಸಾದ ತಂದೆ ತಾಯಿ ಮಕ್ಕಳ ಜೊತೆ ನಡೆಯುವಂತಹ ಒಂದು ಅವ್ರ ಮಧ್ಯೆ ಇರುವಂತಹ ಒಂದು ಮಾತಿನ ಚಕಮಕಿ ಅಥವಾ ವಾತಾವರಣ ಬಿಸಿ ಆಗುವಂತದ್ದು, ಇದು ಎಲ್ಲಾ ಕಡೆ ಕಾಮನ್. ಇತ್ತಿತ್ಲ ಹೆಚ್ಚಿಗೆ ಆಗ್ಲಿಕ್ಕತ್ತದ. ಓಕೆ, ಇಲ್ಲಿ ನೋಡಿದಾಗ ಯಾರು ತಪ್ಪ ಅನಸ್ತದ ನಿಮಗ? ಸ್ವಲ್ಪ ಕಾಮಾಗಿ ವಿಚಾರ ಮಾಡಿ ನೋಡಿದ್ರ ಇಬ್ಬರದು ಸರಿ ಇರ್ತದ, ಇಬ್ಬರದು ತಪ್ಪಿರ್ತದೆ. ಯಾಕಂದ್ರೆ ಇದು ಪರಿಸ್ಥಿತಿಯ ಒಂದು ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ಬಹುದು. ಇಲ್ಲಿ ಏನಾಗ್ತದಂದ್ರ, ವಯಸ್ಸಾದಂತ ತಾಯಿಗೆ, ಇಲ್ಲಿ ಇವತ್ ನಾವು ಮೆನೋಪೋಸ್ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ, ಅದಕ್ಕೆ ಲೆಟ್ ಅಸ್ ಟೇಕ್ ಓನ್ಲಿ ಮದರ್. ತಾಯಿಗೆ ಹಾರ್ಮೋನ್ಸ್ ಎಲ್ಲಾ ಇಂಬ್ಯಾಲೆನ್ಸ್ ಆಗೋದ್ರಿಂದ, ಸೀಸ್ ಆಗೋದ್ರಿಂದ ಆಕಿ ಒಂದ್ ರೀತಿಯ ಮುದುಡುವ ತಾವರೆ ಆದಂಗ ಆಗಿದ್ರ, ಈ ವಯಸ್ಸಿಗೆ ಬಂದಂತ ಮಕ್ಕಳು, ಟೀನೇಜ್ ಒಳಗಿರುವಂತ ಯಂಗ್ ಚಿಲ್ಡ್ರನ್ ಏನ್ ಮಾಡ್ತಿರ್ತಾರ ಅಂದ್ರೆ, ಇವ್ರು ಒಂದ್ ರೀತಿ ಅರಳುವ ತಾವರೆ ಇದ್ದಂಗ ಇರ್ತಾರೆ. ಇವ್ರೊಳಗೆ ಸಿಕ್ಕಾಪಟ್ಟೆ ಹಾರ್ಮೋನಲ್ ಸಿಕ್ರಿಷನ್ಸ್ ಸರಿಯಾಗಿರ್ತದ, ಹೆಚ್ಚು ಕಡಿಮೆ ಭ್ರಮಾಲೋಕದೊಳಗೆ ಇರ್ತಾರೆ. ಇವ್ರಿಗೆ ಏನ್ ಮಾತಾಡ್ತೀನಿ ಅನ್ನೋದ್ರ ಕಡೆನೂ ಗಮನ ಇರುವುದಿಲ್ಲ ಎಷ್ಟೋ ಸಾರಿ. ಸೊ ಹಿಂಗಾಗಿ ಮೋಸ್ಟ್ ಆಫ್ ದ ಟೈಮ್ಸ್ ಈ ಯಂಗ್ ಮಕ್ಕಳು ಮತ್ತು ಮೆನೋಪೋಸ್ ಆದಂತ ತಂದೆ ತಾಯಿ ನಡು ಒಂದು ಫ್ರೀಕ್ವೆನ್ಸಿನೇ ಮ್ಯಾಚ್ ಆಗೋದಿಲ್ರಿ. ಇವು ಹುರ್ರ ಅಂದ್ರೆ ಇವು ಹುರ್ರ ಅಂತಿರ್ತಾವ, ಹಂಗಾಗ್ಬಿಡ್ತದ. ಇಲ್ಲಿ ಇಬ್ರು ಅರ್ಥ ಮಾಡ್ಕೋಬೇಕಾಗ್ತದ. ಬಟ್ ಇವತ್ ರಿಗಾರ್ಡಿಂಗ್ ಹೌ ಚಿಲ್ಡ್ರನ್ ಶುಡ್ ಟ್ರೀಟ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕತ್ತೀವಿ. ಅದಕ್ಕೆ ನಾ ಏನ್ ಹೇಳೋದಂದ್ರೆ, ಈ ವಿಡಿಯೋ ಯಾವ ಮಕ್ಕಳು ನೋಡ್ಲಿಕ್ಕತ್ತಿಲ್ಲ, ಫಸ್ಟ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತು ಹೋಗಿ ವಿಸಿಟ್ ಮಾಡಿ, ಚಾನೆಲ್ ವಿಸಿಟ್ ಮಾಡಿ ಸರ್ಚ್ ಮಾಡಿ ನೋಡ್ರಿ. ಇದಕ್ಕೆ ಸಂಬಂಧಪಟ್ಟಂತ ನಿಮ್ಮ ತಾಯಿ ಏನೇನು ಸಫರ್ ಆಗ್ತಿರ್ತಾರ ಅನ್ನೋದನ್ನ ನಾನು ಡಿಟೇಲ್ ಆಗಿ ಎಕ್ಸ್ಪ್ರೆಸ್ ಮಾಡೀನಿ ಮತ್ತು ಹೇಳಿನಿ. ಅದ್ರ ಜೊತೆ ಕಾರಣಗಳನ್ನು ಕೂಡ ನಾನು ಡೀಟೇಲ್ ಆಗಿ ಡಿಕೋಡ್ ಮಾಡೀನಿ. ಅವ್ನು ನೀವು ನೋಡಿದ್ರೆ ಅರ್ಥ ಆಗ್ತದೆ. ನಾ ಎಲ್ಲಾ ಮಕ್ಳಿಗೂ ಹೇಳುದು ಒಂದ, ನಿಮ್ಮ ತಪ್ಪುಗಳನ್ನ ನಾನು ಫೈಂಡ್ ಔಟ್ ಮಾಡ್ಲಿಕ್ಕೆ ಕುಂತಿಲ್ಲ. ಓಕೆ, ಇಟ್ ಈಸ್ ಜಸ್ಟ್ ಒಂದು ಅನಾಲಿಸಿಸ್ ವಾಟ್ ವಿ ಆರ್ ಸೀಯಿಂಗ್ ಇನ್ ದ ಸೊಸೈಟಿ. ಬಹಳಷ್ಟು ಸರಿ ಈಗ ನಾ ಈ ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇಂತಹ ಶಬ್ದಗಳು ತಾಯಿ ಮತ್ತು ಮಕ್ಕಳ ನಡುವ ಕಂಡು ಬರ್ತಾವು. ಮೋಸ್ಟ್ ಆಫ್ ಇದಕ್ಕೆ ಯಾರು ಹೊರತಲ್ರಿ, ಇದಕ್ಕೆ ನಾವು ಕೂಡ ಮಿಸ್ಟೇಕ್ಸ್ ಅನ್ನು ಮಾಡ್ತೀವಿ, ಎಲ್ಲರೂ ಮಾಡ್ತಾರ. ಬಿಕಾಸ್ ಸಿಚುವೇಶನ್ಸ್ ಹಂಗಿರ್ತಾವು. ಮಿಸ್ಟೇಕ್ ಮಾಡೋದು ಮಿಸ್ಟೇಕ್ ಅಲ್ಲ, ಆಕ್ಚುಲಿ ಅದನ್ನ ಸಮರ್ಥನೆ ಮಾಡ್ಕೊಂಡು ನಾ ಮಾಡಿದಾಗ ಕರೆಕ್ಟ್ ಅಂತ ಸಾಧಿಸೋದೇನೈತಲ್ಲ, ದಟ್ ಈಸ್ ಅ ಬಿಗ್ಗೆಸ್ಟ್ ಕ್ರೈಮ್, ನಾಟ್ ಮಿಸ್ಟೇಕ್. ದೊಡ್ಡ ಅಪರಾಧ ಅದು, ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಅಂಥ ಮಕ್ಕಳಿಗೆ ನನ್ನ ಒಂದು ಕಳಕಳಿ ವಿನಂತಿ ಏನು ಅಂತಂದ್ರೆ, ನಿಮ್ಮ ತಾಯಿ ತಂದೆ ಜೊತೆಗೆ ಈ ಟೈಮ್ ಒಳಗಡೆ ನಿಮ್ಮ ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ರಿ. ಐ ನೋ ಯು ಆರ್ ಆಲ್ ಬಿಸಿ ಇರ್ತೀರಿ, ಸ್ಟಡಿ ಮಾಡೋದಿರ್ತದ, ಬಟ್ ಅಟ್ ಲೀಸ್ಟ್ ಒಂದು ಸಂಡೇ ಅಂತ ಹಿಂಗ್ ಟೈಮ್ ಸಿಗ್ತಿರ್ತದ, ಅಥವಾ ನ್ಯಾಷನಲ್ ಹಾಲಿಡೇಸ್ ಅಂತ ಇರ್ತಾವ. ಅಂತ ಟೈಮ್ ಒಳಗಡೆ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ತಾಯಿ ಜೊತೆಗೆ ಮುಕ್ತವಾಗಿ ಮಾತಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆದಷ್ಟು ಫ್ರೆಂಡ್ಸ್ ಅವರೆಲ್ಲರ ಜೊತೆಗೆ ನೀವು ವೀಕ್ ಡೇಸ್ ಒಳಗೆಲ್ಲ ಬೇಕಾದಂಗ ಮೀಟ್ ಆಗ್ಬೋದು, ವೀಕೆಂಡ್ಸ್ ಒಳಗ ಮತ್ತು ಡೈಲಿನೂ ಕೂಡ ನೀವು ಸಮ್ ಟೈಮ್ ಅನ್ನ ನಿಮ್ಮ ತಾಯಿ ಜೊತೆಗೆ ಸ್ಪೆಂಡ್ ಮಾಡ್ಬೇಕು. ಆಕೆ ಫಿಸಿಕಲ್ ಮೆಂಟಲ್ ಸಮಸ್ಯೆಗಳನ್ನ ಮುಕ್ತವಾಗಿ ಡಿಸ್ಕಸ್ ಮಾಡಬೇಕು. ಆಕೆಗೆ ಇರುವಂತ ಫಿಸಿಕಲ್ ಪ್ರಾಬ್ಲಮ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಕೇಳಿ, ಅವಶ್ಯಕತೆ ಬಿದ್ರೆ ನೀವು ಡಾಕ್ಟರ್ಸ್ ಕಡೆ ಕರ್ಕೊಂಡು ಹೋಗಿ ರೆಗ್ಯುಲರ್ ಚೆಕಪ್ಸ್ ಅನ್ನ ಮಾಡಿಸ್ಬೇಕು. ಬಹಳ ಮಂದಿ ಇಲ್ಲೊಂದು ನಾ ನೋಡೇನಿ, ಬ್ಯೂಟಿಫುಲ್ ಒಂದು ಮಾಡ್ತಾರ, ಭಾರಿ ಚಂದ ಕೆಲಸ ಮಾಡ್ತಾರೆ. ಏನ್ ಗೊತ್ತಾ, ಅದು ಕರ್ಕೊಂಡ್ ಹೋಗ್ತಾರ್ರಿ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ತಾರ ವಯಸ್ಸಾದ ತಾಯಿ ತಂದೆನ. ಬಟ್ ಒಂದ್ ತೋರಿಸ್ಕೊಂಡ್ ಬಂದ್ಮೇಲೆ ನೀ ಔಷಧ ತಗೊಂಡೇನು, ಹೆಂಗ್ ತಗೊಳಕತ್ತಿ, ಇವತ್ತು ಊಟ ಏನ್ ಮಾಡ್ದಿ, ಅಥವಾ ನಿನಗೆ ಏನಾದ್ರು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಏನಾದ್ರು ಚೇಂಜ್ ಆಗಿದ್ರೆ ಎಷ್ಟು ಚೇಂಜ್ ಆಗ್ಯದ, ಇಂಪ್ರೂವ್ಮೆಂಟ್ ಅನ್ಸದನು, ಅಥವಾ ಈ ಡಾಕ್ಟರ್ ಬಿಟ್ಟು ಬೇರೆ ಕಡೆ ಹೋಗೋಣೇನು, ಇಂತ ಯಾವುದೇ ರೀತಿಯ ಕಾನ್ವರ್ಸೇಷನ್ ಇರಂಗಿಲ್ಲ. ಅವ್ರಿಗೆ ಮತ್ತೆ ವಾಪಸ್ ತಂದೆ ತಾಯಿನ ರಿಮೈಂಡ್ ಮಾಡ್ಬೇಕು, ನನ್ ಮೆಡಿಸಿನ್ಸ್ ಮುಗ್ದದ, ನನ್ ಕರ್ಕೊಂಡು ಹೋಗು ಅಂತ ಹೇಳಿ. ಈ ಮಧ್ಯೆ ಈ ಕಮ್ಯುನಿಕೇಶನ್ ಗ್ಯಾಪ್ ಮಾಡ್ಕೊಂಡ್ಬಿಡ್ತಾರೆ. ಇದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಫ್ ದ ಚಿಲ್ಡ್ರನ್. ದಯವಿಟ್ಟು ತಂದೆ ತಾಯಿಗೆ ಬೇಕಾಗಿದ್ದು ನಿಮ್ಮ ಕಮ್ಯುನಿಕೇಶನ್. ನೀವು ಕೇಳ್ರಿ, ನೀವು ಪಕ್ಕ ಕೂತ್ಕೊಂಡು ಕೇಳಿದಾಗ ಆ ರಿಕವರಿ ಏನಾಗ್ತದ, ಸ್ಪೀಡ್ ಆಗ್ತದ.
ನಾವೇನ್ ಡಾಕ್ಟರ್ ಏನ್ರಿ ಅಂತ ಕೇಳಿದ್ರು ಒಬ್ರು ಮಗನಿಗೆ ನಾನು ಹೇಳ್ದೆ, ನೀವು ಯಾಕೆ ಕೇಳಂಗಿಲ್ಲ, ನಾವೇನ್ ಡಾಕ್ಟರ್, ನೀವು ಟ್ರೀಟ್ ಮಾಡ್ತಿರ್ತೀರಿ, ನಾವು ಕೊಡಿಸ್ತಿರ್ತೀವಿ. ನಾವು ಮೆಡಿಸಿನ್ಸ್ ಕೊಡುವಂತ ಡಾಕ್ಟರ್ ಆದ್ರೆ ನೀವು ಪ್ರೀತಿಯನ್ನ ಕೊಡುವಂತಹ, ಗೌರವ ಕೊಡುವಂತ ಡಾಕ್ಟರ್ಸ್. ನಿಮ್ಮ ಅಪ್ಪ ಅಮ್ಮನ ನಾವ್ ಯಾವಾಗೋ ಒಮ್ಮೆ ನೋಡ್ತೀವಿ, ಬಟ್ ನಿಮ್ಮ ಅಪ್ಪ ಅಮ್ಮನ ನೀವು ಸತತವಾಗಿ ನೋಡೋದ್ರಿಂದ ನೀವು ಅವರಿಗೆ ಎಲ್ಲಾ ರೀತಿ ಮೆಡಿಸಿನ್ ಒಂದು ಬಿಟ್ಟು ಬೇರೆ ಎಲ್ಲವನ್ನೂ ಕೊಡುವಂತ ವೈದ್ಯರು ನೀವೇ ಆಗ್ಬೇಕು. ಚಂದ ಕೇರ್ ಮಾಡ್ಬೇಕು ಅವ್ರಿಗೆ. ನಿಮ್ಮ ಮಕ್ಕಳು ಅವ್ರೊಳಗೊಂದು ಆಗ್ಲೇ ಚೈಲ್ಡ್ ಆಗಿರ್ತಾವ, ಒಂದ್ ರೀತಿ ಮಕ್ಕಳ ಟೈಪ್ ಆಗಿರ್ತದ ಮನಸ್ಸು. ಅದನ್ನ ಸರಿಯಾಗಿ ಜಡ್ಜ್ ಮಾಡ್ಲಾರ್ದ ನೀವು ನಿಮ್ ತಾಯಿ ಆಡೋ ಮಾತವನ್ನ ಕೇಳ್ಬೇಕು. ಅವ್ರೇನೋ ಹೇಳಕ್ ಶುರು ಮಾಡಿದ ತಕ್ಷಣ ಹಿಂಗ ಮಾಡ್ತಿ ಮಮ್ಮಿ ನೀನ್ ಅಂತ ಹೇಳಿ ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಲಿಸನ್ ಟು ದೇರ್ ವರ್ಡ್ಸ್, ದೇರ್ ಫೀಲಿಂಗ್ಸ್. ಎಷ್ಟೋ ಸಾರಿ ಬರೀ ಮೆನೋಪಾಸ್ ಆದ ಹೆಣ್ಮಕ್ಳಲ್ಲ, ಯಾರೇ ಏನೇ ಒಂದು ಫ್ರಸ್ಟ್ರೇಷನ್ ಇಟ್ಕೊಂಡ ನಿಮ್ಮ ಮುಂದ್ ಬಂದ್ರೆ ನಿಮ್ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲಪ್ಪ ಅಂದ್ರೆ ಜಸ್ಟ್ ಲಿಸನ್, ಸುಮ್ನೆ ಕುಂತ್ ಕೇಳ್ರಿ. ಅವ್ರು ಯಾರು ಬೈತಾ ಇದ್ದಾರ, ಅವ್ರಿಗೆ ದೊಡ್ಡ ಬುದ್ಧಿವಾದ ಹೇಳಕ್ ಹೋಗ್ಬೇಡ್ರಿ, ಫಿಲಾಸಫಿ ಹೇಳಲಿಕ್ ಹೋಗ್ಬೇಡ್ರಿ. ಅಳಾಕತ್ತಿದ್ರೆ ಅಳು ಬಂದ್ ಮಾಡು, ನನ್ಗೆ ಇಷ್ಟ ಆಗಂಗಿಲ್ಲ, ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಲಿಸನ್, ಅವ್ನ ಮುಂದ್ ಕುತ್ಕೊಂಡು ಕೇಳ್ರಿ, ರಿಸೀವ್ ಮಾಡ್ಕೊಡ್ರಿ. ಆ ಫೀಲಿಂಗ್ಸ್ ಅನ್ನ, ಆ ಫ್ರಸ್ಟ್ರೇಷನ್ ಅನ್ನ ಹೊರಗೆ ಹಾಕ್ಲಿಕ್ಕೆ ಒಂದು ಔಟ್ಲೆಟ್ ನೀವ್ ಆಗ್ರಿ. ಅವಾಗ ತಾವೇ ಆ ಬರ್ಸ್ಟ್ ಔಟ್ ಆದ್ಮೇಲೆ ಅವರೇ ಹಗರಾಗ್ತಾರ. ಅವ್ರನ್ನ ಯಾವುದೇ ರೀತಿ ಜಡ್ಜ್ ಮಾಡ್ಲಾರ್ದಂಗ್ ಕೇಳೋದು ಕೂಡ ಏನೈತಲ್ಲ ಒಂದು ಥೆರಪಿ. ಅದನ್ನ ಕೇವಲ ಗಂಡ ಮಕ್ಕಳು ಕೊಡ್ಲಿಕ್ಕೆ ಸಾಧ್ಯ. ಪ್ರತಿ ಸರಿ ಅವ್ರು ಡಾಕ್ಟರ್ಸ್ ಹತ್ರ ಓಡ್ ಬರ್ಲಿಕ್ಕೆ ಆಗುದಿಲ್ಲ. ಈ ಕಟು ಸತ್ಯ ಅರ್ಥ ಮಾಡ್ಕೊಂಡು ನೀವು ಕಮ್ಯುನಿಕೇಶನ್ ಅನ್ನ ಹೆಚ್ಚಿಗೆ ಮಾಡ್ಕೋಬೇಕು. ಅವ್ರು ನಿಮ್ಗೆ ಎರಡು ಬೈಬೋದು, ನೀವ್ ಅವ್ರಿಗೆ ಎರಡು ಬೈಬೋದು, ಬಟ್ ಅವ್ರು ನಿಮ್ಗೆ ಎರಡು ಬೈಬೋದು, ನೀವ್ ಅವ್ರಿಗೆ ಬೈಲಿಕ್ಕೆ ಹೋಗ್ಬೇಡ್ರಿ. ಇದನ್ನ ಸ್ವಲ್ಪ ಹುಷಾರಾಗಿನೇ ಇದ್ ಮಾಡ್ರಿ. ಕಮ್ಯುನಿಕೇಶನ್ ಅನ್ನ ಹೆಲ್ದಿ ಕಮ್ಯುನಿಕೇಶನ್ ಇಟ್ಕೊಡ್ರಿ. ಮೇನ್ ರೆಸ್ಪೆಕ್ಟ್ಫುಲ್ ಕಮ್ಯುನಿಕೇಶನ್ ಇಟ್ಕೊಡ್ರಿ. ನಾನು ಇದನ್ನ ಬಹಳ ಬ್ಲಂಟ್ ಆಗಿ ಹೇಳ್ತೀನಿ. ಏನು ಅಂದ್ರೆ ಪ್ರೀತಿ ಗೀತಿ ಸೆಕೆಂಡರಿ, ಗೌರವಯುತವಾದ ರೆಸ್ಪೆಕ್ಟ್ಫುಲ್ ಕಮ್ಯುನಿಕೇಶನ್ ಇತ್ತು ಅಂದ್ರೆ ಪ್ರೀತಿ ತಾನೇ ಬರ್ತದ. ಅದು ಯಾವುದೇ ಸಂಬಂಧ ಇರ್ಬೋದು, ಗಂಡ ಹೆಂಡತಿ ಸಂಬಂಧ ಇರ್ಬೋದು, ತಂದೆ ತಾಯಿ ಸಂಬಂಧ ಇರ್ಬೋದು, ತಂದೆ ಮಕ್ಕಳ ಸಂಬಂಧ ಇರ್ಬೋದು, ತಾಯಿ ಮಕ್ಕಳ ಸಂಬಂಧ. ಮೊದ್ಲ ರೆಸ್ಪೆಕ್ಟ್ಫುಲ್, ಮ್ಯೂಚುವಲ್ ರೆಸ್ಪೆಕ್ಟ್ಫುಲ್ ಕಮ್ಯುನಿಕೇಶನ್ ಮಾತಾಡಿದ್ರಿ ಅಂದ್ರೆ ಪ್ರೀತಿ ತಾನೇ ಬರ್ತದ್ರಿ. ರೆಸ್ಪೆಕ್ಟ್ ಇದ್ದಲ್ಲಿ ಪ್ರೀತಿ ಇದ್ದೇ ಇರ್ತದ. ಅದಕ್ಕೆ ನಾ ಪ್ರೀತಿ ಮಾಡ್ತೀನಿ ಅಂತೇಳಿ ಎರ್ರಾಬಿರಿ ಎತ್ತಬೇಕಂತ ಮಾತಾಡೋದಲ್ಲ. ಆಮೇಲೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದ್ ಏಜ್ ಆದ್ಮೇಲೆ ನೀವ್ ಅವ್ರಿಗೆ ಏನ್ ಟ್ರೈನಿಂಗ್ ಕೊಡ್ತೀರಿ? ನೀವ್ ಅವ್ರನ್ನೇನ್ ತಿದ್ದುತ್ತೀರಿ? ಅವ್ರ 65, 70, 75 ವರ್ಷ ಆದವ್ರನ್ನ ನೀವೇನ್ ತಿದ್ದುದಿರ್ತದ? ನೀವು ಏನಾರ ಚೇಂಜಸ್ ಮಾಡ್ಕೋಬೇಕಂದ್ರೆ ಸಾಫ್ಟ್ ಆಗಿ ಮಮ್ಮಿ ಹಿಂಗ್ ಮಾಡ್ಬೇಡ, ಅಪ್ಪಾಜಿ ಹಿಂಗ್ ಮಾಡ್ಬೇಡ, ಅಥವಾ ಅತ್ತಿ ಹಿಂಗ್ ಮಾಡ್ಬೇಡ, ಹಿಂಗ್ ಸಾಫ್ಟ್ ಆಗಿ ಹೇಳ್ರಿ. ಹೊರತು ನಾನು ಅವ್ರನ್ನ ಟ್ರೈನಿಂಗ್ ಮಾಡ್ತೀನಿ, ನಾವು ತಿದ್ದುತ್ತೀನಿ ಅಂತ ತಿಳ್ಕೊಂಡು ಎಷ್ಟೋ ಸರಿ ಇಷ್ಟು ಅಬ್ಯೂಸ್ ಮಾಡುವಂತ ಮಕ್ಕಳನ್ನ ನಾನು ನೋಡೇನಿ. ನಾ ಕಣ್ಣಾರೆ ನೋಡೇನಿ. ವಯಸ್ಸಾದ ತಾಯಿಗೆ, ವಯಸ್ಸಾದ ತಂದೆಗೆ ಅಬ್ಯೂಸ್ ಮಾಡೋದು, ಪ್ರಸಂಗ ಅತಿರೇಕ ಆತಂದ್ರ ಅವರು ಡಿಪ್ರೆಷನ್ ಇಂದ ಅವರು ಏನಾದ್ರೂ ಒಂದು ಅತಿರೇಕವಾಗಿ ಮಾತಾಡಿದಾಗ ಕೈ ಎತ್ತುವಂತ ಮಕ್ಕಳನ್ನು ಕೂಡ ನಾನು ನೋಡೇನಿ. ತಂದೆ ತಾಯಿ ಮೇಲೆ ನೀವೇನಾದ್ರೂ ಫಿಸಿಕಲ್ ಅಬ್ಯೂಸ್, ಮೆಂಟಲ್ ಅಬ್ಯೂಸ್ ಮಾಡಿದ್ರೆ ನಾನು ಸ್ಟ್ರೈಟ್ ಹೇಳ್ತೀನಿ, ನೀವು ಮಕ್ಕಳೇ ಅಲ್ಲ, ಮನುಷ್ಯರೇ ಅಲ್ಲ. ಆ ರೈಟ್ಸ್ ನಿಮ್ಗೆ ಇಲ್ವೇ ಇಲ್ಲ. ಓಕೆ, ಅದಕ್ಕೆ ಇಂಥ ಹೊಲಸು ಕೆಲಸವನ್ನ ಮಾಡ್ಲಾರ್ದೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಆಮೇಲೆ ಅವ್ರ ಫೀಲಿಂಗ್ಸ್ ಅನ್ನ ಬೆಲೆ ಕೊಡುವಂಥದ್ದು, ಅವರ ದೈಹಿಕ, ಈಗ ಅಮ್ಮ ದಪ್ಪಾಗಿರ್ತಾಳ, ಏಜ್ ಆದ್ಮೇಲೆ ಜಾಯಿಂಟ್ ಪೇನ್ಸ್ ಅಂತಿರ್ತಾಳ, ಏನ್ ಪದೇ ಪದೇ ಇದೇ ಆತರ್ಲಿಂದ ಎಷ್ಟಂತ ಕೊಡಿಸ್ಬೇಕು? ಅಲ್ಲ, ನೀವು ಆ ಹಂತಕ್ಕ ಇನ್ನು ಸ್ವಲ್ಪ ದಿವ್ಸಕ್ಕೆ ಬರ್ತಿರ್ತೀರಿ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಆಕೆಗೆ ನೀವು ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಆಕೆ ದಪ್ಪ ಆದ್ರೆ ಏನಾಯ್ತು, ಆಕೆ ನಮ್ಮಮ್ಮನೇ, ಹೌದಾ? ಸೊ ಆಕೆಗೆ ಆ ಪ್ರೀತಿ ಗೌರವದೊಳಗೆ ಏನು ಕಡಿಮೆ ಮಾಡಕ್ ಹೋಗ್ಬಾರ್ದು. ದಪ್ಪ ಆದ್ರೆ ಏನಾಯ್ತು, ಅದನ್ನ ಪ್ರೀತಿಯಿಂದ ಹೇಳ್ಬೋದು, ಮಮ್ಮಿ ನಡಿ ಇಬ್ರು ಕೂಡ ಹೋಗಿ ವಾಕಿಂಗ್ ಹೋಗೋಣ, ಅಥವಾ ಇಬ್ರು ಕೂಡ ಹಿಂಗ್ ಊಟ ಮಾಡೋಣ. ಹೆಲ್ದಿ ಹ್ಯಾಬಿಟ್ಸ್ ಅನ್ನ ನೀವು ಎನ್ಕರೇಜ್ ಮಾಡ್ಬೇಕು. ಮತ್ತೆ ಎಲ್ಲಾರು ಕೂಡಿ ಊಟ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಲ್ಲೋ ಒಂದ್ ಕಡೆ ಹೋಗಿ ಟೆರಸ್ ಮೇಲೆ ಕುತ್ಕೊಂಡು ಏನೋ ತಿನ್ಕೊಂಡು ಮೊಬೈಲ್ ನಾವು ಮಾತಾಡ್ಕೊಂತ ತಿಂದೆ, ಅಥವಾ ಎಲ್ಲೋ ಬೆಡ್ರೂಮ್ ನಾಗ ಕುತ್ಕೊಂಡು ಊಟ ಮಾಡಿದೆ, ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದೇ ಕಡೆ ನೀವು ಮೆನೋಪಾಸ್ ಆದಂತ ಪೇರೆಂಟ್ಸ್ ಜೊತೆ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋದ್ರಿಂದ ಎಲ್ಲಾ ರಸಗಳನ್ನು ಹಂಚ್ಕೊಂಡ್ ತಿನ್ಬಹುದು. ಇಲ್ಲ ಅಂದ್ರ ನೀವ್ ಒಬ್ರ ಹೋಗಿ ಊಟ ಮಾಡಿದೀವಿ ಬೆಡ್ರೂಮ್ ನಾಗ, ಎಷ್ಟು ಮಂದಿ ಇದ್ದಾರೆ ಮಕ್ಕಳು ಬೆಡ್ರೂಮ್ ಒಳಗೆ ಒಬ್ಬೊಬ್ರ ಕುತ್ಕೊಂಡು ಊಟ ಮಾಡ್ತಾರ. ಅಲ್ಲಿ ತಾಯಿ ಹೊರಗೆ ಅದು ತನಗಿಲ್ಲ ಅನ್ನೋ ಮಗನಿಗೆ ಅಥವಾ ಮಗಳಿಗೆಲ್ಲ ಹಾಕೊಟ್ಟು ಒಣ ನಿಂತಿರ್ತಾವ. ಇಂಥ ಹೊಲಸ್ ಕೆಲಸವನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಪ್ರಾಕ್ಟಿಕಲ್ ಆಗಿ ಕೆಲವೊಂದನ್ನ ನೋಡಿರೋದ್ರಿಂದ ನಂಗೆ ಬಹಳ ಹರ್ಟ್ ಆಗ್ತದೆ, ರಿಯಲಿ ಹರ್ಟ್ ಆಗ್ತದೆ. ಅದಕ್ಕೆ ನಾನ್ ಸ್ವಲ್ಪ ನೇರವಾಗಿ ಹೇಳ್ತೀನಿ, ಇದನ್ನ ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ರೈಟ್ ಸ್ಪಿರಿಟ್ ಒಳಗೆ ತಗೊಳ್ರಿ. ನಿಮಗ್ ಜಗತ್ನೊಳಗೆ ಏನಾದ್ರೂ ಸಿಗ್ಬೋದು, ಅದ್ರ ತಂದೆ ತಾಯಿ ಸಿಗುದಿಲ್ಲ. ಆಮೇಲೆ ಅದು ಕಳ್ಕೊಂಡವ್ರಿಗೆ ಗೊತ್ತಿರ್ತದ. ನೀವು ಕಳ್ಕೊಂಡಂತ ತಂದೆ ತಾಯಿ ಹೋದಂತ ಮಕ್ಕಳನ್ನ ಕೇಳ್ರಿ, ಅಯ್ಯೋ ನಾವಿದ್ರೆ ಹೆಂಗ್ ಬೇಕಂಗ್ ದೇವ್ರಂಗ್ ನೋಡ್ಕೊಳ್ತೀವ್ರಿ ಅಂತ ಅವ್ರು ಅಂತಿರ್ತಾರ. ಇದ್ದವ್ರು ಅವ್ರನ್ನ ಒಳ್ಳೆ ಆಳ್ನಂಗ್ ನೋಡ್ಕೊಂತಿರ್ತಾರ. ಅಂದ್ರೆ ಹಲ್ಲಿದ್ದವ್ರಿಗೆ ಕಡ್ಲಿದ್ದವ್ರಿಗೆ ಹಲ್ಲಿಲ್ಲ, ಈ ಒಂದು ಪರಿಸ್ಥಿತಿ ಇರ್ತತಿ. ಎಲ್ಲೋ ಒಂದು ಪುಣ್ಯ ಮಾಡಿರ್ತಾರ, ತಂದೆ ತಾಯಿನ ಚಲೋ ನೋಡ್ಕೊಳ್ಳುವಂತ ಮಕ್ಕಳಿದ್ರ
ಅದಕ್ಕೂ ರಿಯಲಿ ಪುಣ್ಯ ಮಾಡಿರ್ಬೇಕು ಏನೋ. ಒಳ್ಳೆಯ ಮಕ್ಕಳು, ತಂದೆ ತಾಯಿ ಗೌರವ ಮತ್ತು ಪ್ರೀತಿ ಕೊಡುವಂತ, ಕೇರ್ ಮಾಡುವಂತ ಮಕ್ಕಳು ಹುಟ್ಲಿಕ್ಕೆ. ಅದಕ್ಕೆ ದಯವಿಟ್ಟು ಇದು ಕಳ್ಕೊಂಡ ಮೇಲೆ ನನಗ ಅದೇನೋ ಅಂತಾರಲ್ಲ, ಗಾಡಿ ಕೆಬ್ರಿದ್ರು ಏನೂ ಸಿಗಂಗಿಲ್ಲ. ಅದ್ರೊಳಗಡೆನೆ ನೀವ್ ಏನ್ ಕೊಡ್ಲಿಕ್ ಸಾಧ್ಯ? ವಯಸ್ಸಾದಂತ ತಂದೆ ತಾಯಿಗೆ ಏನ್ ಕೊಡ್ಲಿಕ್ ಸಾಧ್ಯ? ಅವ್ರು ಎಲ್ಲಾ ರೀತಿಯಿಂದ ತಾವು ದುಡ್ದದ್ದನ್ನ, ತಾವು ತಮ್ಮ ರಕ್ತ ಬಸಕೊಂಡು ಎಲ್ಲಾ ಮಾಡಿಟ್ಟು ಅವ್ರು ಇನ್ನ ಈ ಜಗತ್ತಿಗೆ ವಿದಾಯ ಹೇಳಲಿಕ್ಕೆ ರೆಡಿಯಾಗಿ ನಿಂತಿರ್ತಾರ. ಅವ್ರು ಎಕ್ಸ್ಪೆಕ್ಟ್ ಮಾಡೋದೇನು? ಗೌರವ, ಪ್ರೀತಿ ಮತ್ತು ನಿಮ್ಮನ್ನ ಒಂದು ವ್ಯಾಲ್ಯೂ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅದನ್ನ ಒಂದ್ ಬಿಟ್ರೆ ನೀವೇನು ಕೊಡ್ಲಿಕ್ ಸಾಧ್ಯ ಇಲ್ಲ, ಅದನ್ನೇ ಕೊಡ್ಲಿಕ್ ಆಗಂಗಿಲ್ಲ. ಎಷ್ಟೋ ಮಂದಿ ವಯಸ್ಸಾದ್ಮೇಲೆ ಅವ್ರ ಮನೆ ಹೋಗಿರೋ, ಇವ್ರ ಮನೆಯಾಗಿ ಹೋಗಿರೋ ಅನ್ನೋದು ಏನೇನೆಲ್ಲ ಹುಚ್ಚಾಟಗಳನ್ನ ನೋಡಿದಾಗ ಅನಿಸ್ತದ, ಈ ಮಕ್ಕಳಿಗೆ ಏನು ಅರಿವಾಯ್ತೋ ಇಲ್ಲೋ, ಇವ್ರಿಗೂ ಆ ಸ್ಥಿತಿ ಬರ್ತದ ಅನ್ನುವಂತ ಒಂದು ಅರಿವೇ ಇಲ್ಲೇನು. ಅದ್ರೊಳಗು ನಾನು ಹೇಳಿಕತ್ತೀನಲ್ಲ, ಅರ್ಬನ್ ಪೀಪಲ್ ಇಂತ ಕೆಲಸವನ್ನ ಮಾಡೋದು ಬಹಳಷ್ಟು. ಹಳ್ಳಿ ಒಳಗೆ ಇನ್ನೂ ಒಂದ್ ಸ್ವಲ್ಪ ಮಾನವೀಯತೆ ಐತ್ರಿ. ನಮ್ಮ ಅವ್ವನ್ ನೋಡ್ಕೋಬೇಕು, ನಮ್ಮ ಅಪ್ಪನ್ ನೋಡ್ಕೋಬೇಕು, ಅವ್ರ ನಮ್ಮ ಮನೆ ಹಿರಿಯರ್ ಅನ್ನೋದು. ಈ ಕಲ್ತದ್ವ ಯಾಕೆ ಹಿಂಗ್ ಮಾಡ್ತಾವೋ ನನಗಂತೂ ರಿಯಲಿ ಅರ್ಥ ಆಗಂಗಿಲ್ಲ. ದಯವಿಟ್ಟು ಈ ವಿಡಿಯೋ ನೋಡ್ಲಿಕ್ಕತ್ತವ್ರು ನೀವು ಲೈಕ್ ಎಷ್ಟ್ ಮಾಡ್ತಿರೋ ಗೊತ್ತಿಲ್ಲ ಈ ನನ್ನ ವಿಡಿಯೋನ, ಅಥವಾ ಕಮೆಂಟ್ ಮಾಡ್ತಿರೋ ಇಲ್ಲೋ ನನಗ್ ಗೊತ್ತಿಲ್ಲ. ಬಟ್ ದಯವಿಟ್ಟು ಮಕ್ಕಳು ಒಂದು ಓದು ತಗೊಳ್ರಿ. ನಮ್ಮ ತಂದೆ ತಾಯಿಗೆ ನಾವು ಪ್ರೀತಿ ಗೌರವದಿಂದ ನಡ್ಕೊಳ್ತೀವಿ. ಅವ್ರ ಹೆಲ್ತ್ ಚೆಕಪ್ ಅನ್ನ, ಮೆಂಟಲಿ ಹೆಲ್ತ್, ಫಿಸಿಕಲ್ ಹೆಲ್ತ್ ಅನ್ನ ಸರಿಯಾಗಿ ಇಡ್ಲಿಕ್ಕೆ ಸಹಾಯ ಮಾಡ್ತೇವಿ. ಅವ್ರನ್ನ ಯಾವುದೇ ರೀತಿ ಜಡ್ಜ್ಮೆಂಟ್ ಮಾಡಂಗಿಲ್ಲ. ಅವ್ರು ಇರೋವರೆಗೂ ಯಾರು ಆಯುಷ್ಯವನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೂ ಬರಂಗಿಲ್ಲ, ಪ್ರಿಪೋನ್ ಇದು ಮಾಡ್ಕೊಳಿಕ್ಕೂ ಬರಂಗಿಲ್ಲ. ಸೊ ಇರೋವರೆಗೂ ಅವ್ರನ್ನ ಬಹಳ ವ್ಯಾಲ್ಯೂಬಲ್ ಪರ್ಸನ್ ಆಗಿ ನಾವು ಟ್ರೀಟ್ ಮಾಡ್ತೀವಿ ಅನ್ನುವಂತ ಒಂದು ಓತ್, ಶಪಥವನ್ನ ಮಾಡ್ಕೊಳ್ರಿ. ಅದು ಮಾಡ್ಕೊಂಡ್ಬಿಟ್ರೆ ನಂಗೆ ನಿಜವಾಗಿ ಹೇಳ್ತೀನಿ, 1 ಮಿಲಿಯನ್ ವ್ಯೂಸ್ ಬಂದಷ್ಟು ಸಂತೋಷ ಆಗ್ತದ. ಚೇಂಜ್ ಆಗ್ರಿ. ಬದಲಾವಣೆಯೇ ಜಗದ ನಿಯಮ. ಆದ್ರೆ ಹಠಮಾರಿ ಗಂಡುಗಳು ಚೇಂಜ್ ಆಗಂಗಿಲ್ಲ, ಹಠಮಾರಿ ಹೆಣ್ಣಂದ್ರು ಚೇಂಜ್ ಆಗಂಗಿಲ್ಲ, ಹಠಮಾರಿ ಮಕ್ಕಳು ಚೇಂಜ್ ಆಗಂಗಿಲ್ಲ. ಇವು ಮಾತ್ರ ಚೇಂಜ್ ಆಗಂಗಿಲ್ಲ, ಬಾಕಿ ಎಲ್ಲಾ ಚೇಂಜ್ ಆಗ್ತಾವ್. ಅದಕ್ಕೆ ಚೇಂಜ್ ಆಗ್ರಿ. ಸುಖವಾದಂತಹ ಒಂದು ಖುಷಿಯಾದಂತಹ ಸಂಸಾರ ನಿಮ್ಮದಾಗ್ತದ. ಥ್ಯಾಂಕ್ ಯು.